ಹಲೋ ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ನಮ್ಮ ದೇಶ ನಮ್ಮ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಒಂದಾದಂತಹ ನಮ್ಮ ಹಾಗೂ ಅನಮ್ಯ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು ಬ್ರಿಟಿಷ್ ಸಂವಿಧಾನದಷ್ಟು ಸುಲಭವೂ ಅಲ್ಲ, ಅಮೇರಿಕ ಸಂವಿಧಾನದಷ್ಟು ಕಷ್ಟವೂ ಅಲ್ಲ. ಸಂದರ್ಭ, ಕಾಲಾನುಸಾರ ಬದಲಾವಣೆಗನುಗುಣವಾಗಿ 368ನೇ ವಿಧಿ ಅನ್ವಯ ನಮ್ಮ ಸಂವಿಧಾನವನ್ನು 2 ವಿಧಾನದಲ್ಲಿ ತಿದ್ದುಪಡಿ ಮಾಡಬಹುದು. 2 ರೀತಿ ಅಂದರೆ, ಮೊದಲನೆಯ ರೀತಿ 368ನೇ ವಿಧಿಯಿಂದ, ಮತ್ತೊಂದು ರೀತಿ ಎಂದರೆ ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು ಹಾಗೂ ವಿಶೇಷ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. ವಿಶೇಷ ಬಹುಮತ ಎಂದರೆ 2/3 ಬಹುಮತದಿಂದ ತಿದ್ದುಪಡಿ ಮಾಡಬಹುದು. ಅಂದರೆ ಸದನದಲ್ಲಿ 50%ಕ್ಕಿಂತಲೂ ಹೆಚ್ಚು ಜನರು ಹಾಜರಾಗಿರಬೇಕು. ಹಾಗೂ ವಿಶೇಷ ಬಹುಮತದಿಂದ ಏನೆಲ್ಲ ನಾವು ತಿದ್ದುಪಡಿ ಮಾಡಬಹುದೆಂದರೆ, ಮೂಲಭೂತ ಹಕ್ಕುಗಳನ್ನು ಹಾಗೂ ರಾಜನಿರ್ದೇಶಕ ತತ್ವಗಳನ್ನು ನಾವು ವಿಶೇಷ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. 368ನೇ ವಿಧಿ ಅನ್ವಯ ಕೆಲವು ವಿಷಯಗಳನ್ನು ವಿಶೇಷ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. ವಿಶೇಷ ಬಹುಮತ ಎಂದರೆ 14 ರಾಜ್ಯಗಳಿಂದ ಒಪ್ಪಿಗೆ ಪಡೆಯಬೇಕು. ಅಂತಹ ಒಪ್ಪಿಗೆ ಪಡೆದು ತಿದ್ದುಪಡಿ ಮಾಡಬಹುದಾದಂಥ ವಿಷಯಗಳು ಯಾವ್ಯಾವು ಎನ್ನುವುದನ್ನು ಈಗ ನಾವು ನೋಡೋಣ. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ 54 ಹಾಗೂ 55ನೇ ವಿಧಿಗಳು. 7ನೇ ಅನುಸೂಚಿ. 368ನೇ ವಿಧಿಯ ತಿದ್ದುಪಡಿ ಮಾಡಬೇಕೆಂದರೆ ವಿಶೇಷ ಬಹುಮತ ಬೇಕಾಗುತ್ತದೆ. ಅಂದರೆ 14 ರಾಜ್ಯಗಳಿಂದ ಒಪ್ಪಿಗೆ ಪಡೆದುಕೊಳ್ಳಬೇಕು. 241ನೇ ವಿಧಿಯ ಕೇಂದ್ರಾಡಳಿತ ಪ್ರದೇಶಗಳ ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಸಂಬಂಧಿಸಿದ 5ನೇ ಭಾಗದ 4ನೇ ಅಧ್ಯಾಯ ಮತ್ತು 6ನೇ ಭಾಗದ 5ನೇ ಅಧ್ಯಾಯ, ಕೇಂದ್ರ ಹಾಗೂ ರಾಜ್ಯಗಳಿಗೆ ಸಂಬಂಧಿಸಿದ ಶಾಸನ 11ನೇ ಭಾಗದ 1ನೇ ಅಧ್ಯಾಯ, ಸಂಸತ್ತಿನಲ್ಲಿ ರಾಜ್ಯಗಳಿಗೆ ಪ್ರಾತಿನಿಧ್ಯ, ಸರಳ ಬಹುಮತದಿಂದ ಹೊಸ ರಾಜ್ಯಗಳ ಸ್ಥಾಪನೆ, ರಾಜ್ಯಗಳ ಗಡಿ ಬದಲಾವಣೆ, ರಾಜ್ಯದ ಮೇಲ್ಮನೆ ರದ್ದು ಮಾಡುವುದು ಹಾಗೂ ಸ್ಥಾಪಿಸುವುದು. 2ನೇ ಅನುಸೂಚಿ. ಸಂವಿಧಾನದಲ್ಲಿ ಇಂಗ್ಲಿಷ್ ಬಳಕೆ, ಅಧಿಕೃತ ಭಾಷೆ ಬಳಕೆ ಮಾಡುವುದು. ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟುಗಳು ಹಾಗೂ ಈಶಾನ್ಯದ ಕೆಲವು ರಾಜ್ಯಗಳಲ್ಲಿನ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ 5ನೇ ಮತ್ತು 6ನೇ ಅನುಸೂಚಿ ತಿದ್ದುಪಡಿ ಮಾಡಬಹುದು.